ಪರಿಹಾರವಿಲ್ಲದೆ ವಿದ್ಯುತ್ ಮಾರ್ಗ ಕಾಮಗಾರಿ, ರೈತರ ಪ್ರತಿಭಟನೆ. ಕಾಮಗಾರಿ ಸುತ್ತ ಪೊಲೀಸ್ ಸರ್ಪಗಾವಲು. ತಾಲೂಕಿನ ಕಸಬಾ ಹೋಬಳಿಯ ಹೊನವಳ್ಳಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ಪೂರೈಕೆಯ ಉದ್ದೇಶದಿಂದ ಕೆಪಿಟಿಸಿಎಲ್ ಕೈಗೆತ್ತಿಕೊಂಡಿರುವ 110 ಕೆವಿ ವಿದ್ಯುತ್ ಮಾರ್ಗ ಕಾಮಗಾರಿಗೆ ರೈತರ ಭೂಮಿಯನ್ನು ಬಳಸಲಾಗುತ್ತಿದ್ದು, ಯೋಗ್ಯ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ಕರಿಕೆರೆ ಗ್ರಾಮದ ಸರ್ವೆ ನಂಬರ್ 212, 213 ಸೇರಿದಂತೆ ಹಲವು ಜಮೀನುಗಳಲ್ಲಿ ಬೆಳಗುಂಬ 110 ಭಾಗ 11 ಕೆವಿ ಕೇಂದ್ರದಿಂದ ರೈಲ್ವೆ ಟ್ರಾಕ್ಷನ್ 110 ಭಾಗ 66 ಕೆವಿ ಉಪಕೇಂದ್ರಕ್ಕೆ ವಿದ್ಯುತ್ ಮಾರ್ಗ ನಿರ್ಮಾಣ ನಡೆಯುತ್ತಿದೆ. ಯಾವುದೇ ಪರಿಹಾರ ಆದೇಶ ಪತ್ರಗಳು ಹಾಗೂ ಲಿಖಿತ ದಾಖಲೆಗಳನ್ನು ನೀಡದೆ ಕಾಮಗಾರಿ ಆರಂಭಿಸಲಾಗಿದೆ ಎಂದು ರೈತರು ಆರೋಪಿಸಿದರು. ಕಾಮಗಾರಿಯನ್ನು ಪ್ರಾರಂಭಿಸಲು ಬಂದ ಗುತ್ತಿಗೆದಾರ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳ ಬೆಳಗ್ಗೆ ರೈತರ ವಿರೋಧದಿಂದ ಅಧಿಕಾರಿಗಳು ಹಿಂದಿರುಗಿದ್ದು, ಬಳಿಕ ಯಾವುದೂ ಆದೇಶ ಪತ್ರದೊಂದಿಗೆ ಮತ್ತು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರೈತರನ್ನು ತನ್ನ ಜಮೀನಿನಿಂದ ದೂರ ಸರಿಸಿ ಕಾಮಗಾರಿಯ ಸುತ್ತ ಪೊಲೀಸ್ ಸರ್ಪಗಾವಲು ನಡೆಸಿ ಕಾಮಗಾರಿ ಆರಂಭಿಸಲಾಯಿತು. ಪರಿಹಾರ ದೊರೆಯುವವರೆಗೂ ಕೆಲಸ ಸ್ಥಗಿತಗೊಳಿಸಬೇಕು ಎಂದು ರೈತರು ಒತ್ತಾಯಿಸಿದರು. 2020 ಅಧಿಕಾರಿಗಳ ಬಗ್ಗೆ, ಕಂದಾಯ ಇಲಾಖೆ ಬಗ್ಗೆ 2023 ಇಸ್ವಿಯಲ್ಲಿ ನಮಗೆ ಪವನ್ ಕುಮಾರ್ ಸರ್ ಏನ್ ತಹಶೀಲ್ದಾರ್ ಇದ್ರು, ಎಲ್ಲರ ಜಮೀನುಗಳಲ್ಲ ಆಯಾ ರೈತನ ಜಮೀನಲ್ಲಿ ಅನುಭವದಲ್ಲಿ ಇದ್ದಾರಲ್ಲ, ಆ ರೈತನ ಜಮೀನಲ್ಲಿ ರೈತರು, ತಹಶೀಲ್ದಾರು, ADL ಅವರು ಮತ್ತೆ RI ಸಾಹೇಬರು, VA ಅವರು GPS ಮಾಡಿದ್ದಾರೆ. ಆದ್ರೆ 23ರಲ್ಲಿ ಕೆಲವು ರೈತನ ಕೈ ಬಿಟ್ಟು ಕೆಲವು ರೈತನ ದುರಸ್ತಿ ಮಾಡ್ಕೊಟ್ರಲ್ಲ. ಹಾಗಾದ್ರೆ ತಾಲೂಕಾಡಳಿತ, ಕಂದಾಯ ಇಲಾಖೆ ಇದರಲ್ಲಿ ಮಿಕ್ಕಿದ ರೈತರುಗಳನ್ನ ಯಾಕೆ ಕೈ ಬಿಟ್ರು? 2023 ಇಸ್ವಿಲಿ ಅದು ಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಇತ್ತು, ಅದಾಗಿದೆ ಅಷ್ಟೇ. ಸೊ ಇವ್ರದ್ದು ಆಲ್ರೆಡಿ ಹಾಗಾದ್ರೆ ನಾವುಗಳು ಕಂಟೆಂಪ್ಟ್ ಆರ್ಡರ್ ತರಕ್ ಹೋದ್ರೆ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರಲಿ ಸ್ವಾಮಿ? ಲಾಯರ್ಗಳು ಸಾಹೇಬ್ರಿಗೆ ದುಡ್ಡು ಕೊಡ್ಬೇಕು, ಈ ಅಧಿಕಾರಿಗಳಿಗೆ ದುಡ್ಡು ಕೊಡ್ಬೇಕು, ಎಲ್ಲಿಂದ ತರಲಿ ಅಂತ ಪ್ರಾಕ್ಷಿಕ ಅಂದ್ರೆ ಆ ಸ್ಥಳದಲ್ಲಿ ಇದ್ದಿದ್ದ ಬೆಳೆದೆಲ್ಲ ಯೂಸ್ ಮಾಡಿ ಆ ಮಾಹಿತಿನ ತಗೊಂಡಿದ್ದಾರೆ ಸರ್. ಇಲ್ಲೂ ಅದೇ ಮಾನದಂಡದಲ್ಲಿ ನಾವೇನಿದೆ ಪರಿಹಾರ ಕೊಡೋದಕ್ಕೆ ರೈಲ್ವೆ ಇಲಾಖೆ ಸನ್ನದ್ಧವಾಗಿದೆ. ಅದರಲ್ಲಿ ಎರಡನೇ ಮಾತಿಲ್ಲ ಸರ್. ಇನ್ನೊಂದು ಪಾಯಿಂಟ್, ದುರಸ್ತಾಗಿ ಹೋದ ಮೇಲೆ ಯಾರ ಹೆಸರು ಬರ್ತದೆ ಅಂತ ಒಂದು ಹೇಳಿದ್ರು. ಕಾಂಪನ್ಸೇಷನ್ ವಿಷಯವಾಗಿ ಆಲೆ ಸರ್ DC ಮೇಡಮ್ನ 4 ಸರಿ ಭೇಟಿಯಾಗಿದ್ದಾರೆ. ಅಂದರೆ ಅವರು ಆಗಿಲ್ಲ ಅಂತಂದ್ರು, ಆಗಿದ್ದಾರೆ. ಒನ್ಲಿ ರಿಗಾರ್ಡಿಂಗ್ ನಾವು ಇವರು ಏನು ಮಾತಾಡಿದ್ರು, ಅರಸೀಕೆರೆ ಭಾಗದಲ್ಲಿ ಕಡಿಮೆ, ಓಕೆ, ಬಟ್ ತುಮಕೂರು ಭಾಗದಲ್ಲಿ ಜಾಸ್ತಿ ಇದೆ ಗೈಡೆನ್ಸ್ ವ್ಯಾಲ್ಯೂ. ಅದ್ರ ಪ್ರಕಾರನೇ ಕೊಡೋಣ, ಲಿಬರಲ್ ಆಗಿ ಅಂತ ಏನು ಪದ ಯೂಸ್ ಮಾಡಿದ್ರು ಅದೇ ಪ್ರಕಾರ ಕೊಡೋದಕ್ಕೆ DC ಮೇಡಮ್ ಹತ್ರ ಡಿಸ್ಕಷನ್ ಆಗಿದೆ. ನಾವು ಅದನ್ನು ಕಮಿಟಿ ಏನೀಗ ಆ್ಯಕ್ಚುಲಿ ಇದಕ್ಕೆ ಪ್ರಪೋಸಲ್ ಕಳಿಸ್ಬೇಕಾದ್ರೆ ಇವ್ರು ಲೆಟ್ರ್ ಕೊಟ್ಟ ಮೇಲೆ ಇದೇ ಟೀಮ್ನ ಕರೆಸಿ ಇವರೇ ಕೂತ್ಕೊಂಡ ಮೇಲೆ DCಗೆ ಪ್ರಸ್ತಾವನೆ ಕಳಿಸಿದ್ವಿ. ಹೆಚ್ಚಿನ ಪರಿಹಾರಕ್ಕೆ ಇವರೆಲ್ಲ ಪ್ರೆಸೆಂಟ್ ಇದ್ದರು. ಆ ಪರಿಹಾರಕ್ಕೆ ಅಧ್ಯಕ್ಷತೆ ಬರೋದು, ಅಧಿಕಾರ ಇರ್ತಕ್ಕಂಥದ್ದು ತರೀಕೆರೆ ಸರ್ವೆ ನಂಬರ್ 212, 213 ಏನಿದೆ, ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಮಿಸ್ಸಿಂಗ್ ಕಮಿಟಿಗೆ ಏನು ಪೂರ್ಣವಾದ ಕಡತವನ್ನು ತಯಾರಿಸಿ ಈಗ ಆಲ್ರೆಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ DDLR ಮುಖಾಂತರ ಕಮಿಟಿ ಮುಂದೆ ಆಲ್ರೆಡಿ ಪೆಂಡಿಂಗ್ ಇದೆ ಸರ್. ಸೊ ಈಗ ಪೆಂಡಿಂಗ್ ಇರೋದು 2 ದಿವಸದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಆಲೇ 2 ಕಮಿಟಿ ಮೀಟಿಂಗ್ ಕರೆದಿದ್ರು. ಕಾರಣಾಂತರಗಳಿಂದ ಅದು ಮುಂದೂಡಿಕೆ ಆಗಿದೆ. ನಾಳೆ ಅಥವಾ ನಾಳೆದು ಅಂದರೆ ಈ ವಾರದಲ್ಲಿ ಮೀಟಿಂಗ್ ಕರೀತಾರೆ. ಮೇಡಮ್ ಅವರು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಕರೆಯೋದಕ್ಕಾಗಿರಲಿಲ್ಲ. ಕೂಡಲೇ ಅದನ್ನು ಮಿಸ್ಸಿಂಗ್ ಕಮಿಟಿಯಲ್ಲಿ ಇಟ್ಟು ನಿಯಮಾನುಸಾರ ಅದು ಮಿಸ್ಸಿಂಗ್ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಏನು ಸರ್ಕಾರಿ ಸುತ್ತೋಲೆದರ ಅವಕಾಶ ಇದೆ ಅದನ್ನು ದುರಸ್ತು ಮಾಡಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕೆಲಸ ಮಾಡ್ತೇವೆ.